ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು? ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಯಾವ ರೀತಿ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಹಿಂದೂ, ಮುಸ್ಲಿಂ, ಪಾರ್ಸ್, ಜೈನ್, ಬೌದ್ಧ, ಕ್ರೈಸ್ತರೆಲ್ಲರೂ ಕೂಡ ಸೇರಿ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸಾಕಷ್ಟು ಜೀವಗಳನ್ನ ಈ ದೇಶಕ್ಕಾಗಿ ತೆತ್ತು ಬಹಳ ಶ್ರಮದಿಂದ ರಕ್ತ ಮತ್ತು ಜೀವ ಬೆವರನ್ನ ಹರಿಸಿ ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ದೀವಿ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಆ ಸ್ವಾತಂತ್ರ್ಯ ನಿಜವಾಗ್ಲೂ ಇದೆಯಾ? ಪ್ರತಿಯೊಬ್ಬ ಬಡವನು ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸುವಂತಹ ಸ್ಥಿತಿ ಇವತ್ತಿನ ಸಂದರ್ಭದಲ್ಲಿ ಇದೆಯಾ? ಇಲ್ಲಿ ನಿಜವಾಗ್ಲೂ ಕೂಡ ಒಬ್ಬ ಕೂಲಿ ಕಾರ್ಮಿಕನ ಮನೆ ಒಳಗಡೆ ಹೋದ್ರೆ ಇವತ್ತು ಆ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಸುವಾಸನೆ ಮತ್ತು ಆ ಸಂಭ್ರಮ ಆ ಬಡವನ ಮನೆಯಲ್ಲಿ ಕಾಣಕ್ಕೆ ಸಾಧ್ಯನಾ? ಇವತ್ತು ಹಾಸ್ಪಿಟ್ಲಲ್ಲಿ ಮಲಗಿರುವಂತಹ ರೋಗಿಗಳು, ಕಾಯಿಲೆಯಲ್ಲಿ ಮಲಗಿರುವಂತಹ ರೋಗಿಗಳ ಮನೆಯವರ ಹತ್ರ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಾಚರಣೆಯಲ್ಲಿ ನೀವು ಭಾಗವಹಿಸ್ತಿದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ, ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಮನೆಯ ದುಃಖದಲ್ಲಿದ್ದೀವಿ. ಇವತ್ತು ಸಾಕಷ್ಟು ಫ್ಯಾಕ್ಟರಿಗಳು ಬಂದಾಗಿರೋದ್ರಿಂದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವನು ಇವತ್ತು ಸಂಜೆ ಮನೆಗೆ ಯಾವ ರೀತಿಯ ಅವನ ಮಗುವಿಗೆ ಹಾಲಾಗಿರ್ಬೋದು, ಮತ್ತೊಂದಾಗಿರ್ಬೋದು ತಗೊಂಡು ಹೋಗುವಂತ ಪರಿಸ್ಥಿತಿ ಯಾವ ರೀತಿ ಇರ್ಬೋದು. ಹಾಗಾಗಿ ಸ್ವಾತಂತ್ರ್ಯದ ಅರ್ಥ ಅಂತ ಹೇಳಿದ್ರೆ ಬರೀ ಫ್ಲಾಗ್ ಹಾಸ್ಟ್ ಮಾಡೋದು, ಬಿಸ್ಕೆಟ್ಗಳನ್ನ ಹಚ್ಚಿ, ಚಾಕ್ಲೇಟ್ ಹಂಚಿ ಹೋಗುವಂಥದ್ದಲ್ಲ. ನಿಜವಾಗ್ಲೂ ಕೂಡ ನಾವು ಸ್ವಾತಂತ್ರ್ಯವನ್ನು ಯಾವ ರೀತಿ ಪಡ್ಕೊಂಡಿದೀವಿ ಅನ್ನೋದನ್ನ ಸಾಕಷ್ಟು ಜನ ಹೇಳ್ತಿದ್ದಾರೆ. ಆದ್ರೆ ಇವತ್ತು ನಾವು ಗುಲಾಮರಾಗಿದ್ದೀವಲ್ಲ, ನಾವು ಗುಲಾಮರು ಯಾಕೆ ಆಗಿದ್ದೀವಿ ಅನ್ನೋದನ್ನ ಹೇಳ್ಬೇಕಲ್ಲ. ಈ ದೇಶದಲ್ಲಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟವನ್ನ ಮಾಡ್ತಿದ್ರೆ, ಇನ್ನೊಂದು ವರ್ಗ ಈ ದೇಶದಲ್ಲಿ ಬ್ರಿಟಿಷರ ಸೈನಿಕರೊಂದಿಗೆ ಸೇರಿ ನಮ್ಮ ವಿರುದ್ಧನೇ, ಭಾರತೀಯರ ವಿರುದ್ಧನೇ ಹೋರಾಟವನ್ನ ಮಾಡ್ತಾ ಇದ್ರು. ಅದೇ ರೀತಿ ತಿರಂಗದಲ್ಲಿ ಏನು 3 ಬಣ್ಣಗಳಿದೆಯೋ, ಮಧ್ಯದಲ್ಲಿ ಧಮ್ಮಚಕ್ರ ಇದೆ, ಅಶೋಕನ ಧಮ್ಮಚಕ್ರ ಇದೆ. ಅದರಲ್ಲಿ 24 ಗೆರೆಗಳಿದೆ. ಧಮ್ಮಚಕ್ರದಲ್ಲಿರುವಂತಹ 24 ಗೆರೆಗಳು ಏನ್ ಹೇಳುತ್ತಪ್ಪ ಅಂತಂದ್ರೆ, ಸತ್ಯ ಧರ್ಮದಲ್ಲಿ ನಡೀರಿ, ಅಹಿಂಸೆಯಿಂದ ನಡೀರಿ ಅಂತ. ಅದೇ ರೀತಿ 3 ಬಣ್ಣಗಳಿದೆಯಲ್ಲ, ಹಸಿರು, ಬಿಳಿ, ಕೇಸರಿ ಬಿಳಿ ಇದೆಯಲ್ಲ, ಶಾಂತಿ, ಪ್ರಗತಿಯ ಸಂಕೇತವಾಗಿರುವಂತಹ, ಹೋರಾಟದ ಸಂಕೇತವಾಗಿರುವಂತಹ ಅದರಲ್ಲಿರುವ 3 ಬಣ್ಣಗಳು. ಆದ್ರೆ ಸಂಘ ಪರಿವಾರ ಮತ್ತು RSS ಈ 3 ಬಣ್ಣಗಳು ಅಶುಭ, ನಾವಿದನ್ನ ಒಪ್ಪಲ್ಲ ಅಂತ ಹೇಳಿದ್ವಿ. ಸುಮಾರು ದೇಶದ 28 ಕಡೆ ಈ ದೇಶದ ಧ್ವಜವನ್ನ ಸುಟ್ಟಿದ್ದಾರೆ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡ ಸುಟ್ಟಿದ್ದಾರೆ. ಆದ್ರೆ ಇವತ್ತು ಯಾರು ಧ್ವಜವನ್ನ ಸುಟ್ಟಿರ್ತಾರೆ ಅವರು ಇವತ್ತು ತಿರಂಗ ಯಾತ್ರೆಗಳನ್ನ, ತಿರಂಗವನ್ನ ಹಾರಿಸುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಈ ದೇಶಕ್ಕೆ ಧ್ವಜದ ಬಣ್ಣವನ್ನ ಮತ್ತು ಧ್ವಜದ ಡಿಸೈನ್ ಅನ್ನ ಮಾಡಿಕೊಟ್ಟಿರುವಂತದ್ದು ಸುರಯ್ಯ ತಯ್ಯಬ್ಜಿ. ಇವತ್ತು ಆ ಸುರಯ್ಯ ತಯ್ಯಬ್ಜಿಯ ವಂಶವನ್ನ ಯಾವ ರೀತಿ ನೋಡಲಾಗುತ್ತೆ? ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದ್ರೆ ನನಗೆ ಯಾವ ರೀತಿಯ ಆಹಾರವನ್ನು ತಿನ್ಬೇಕಾಗಿತ್ತು, ನಮಗೆ ಯಾವ ರೀತಿಯ ಬಟ್ಟೆಯನ್ನ ಉಡಬೇಕಾಗಿತ್ತು, ನಾವು ಯಾವ ಭಾಷೆಯನ್ನ ಮಾತನಾಡಬೇಕು, ನಾವು ಯಾವ ಧರ್ಮವನ್ನ ಪಾಲಿಸಬೇಕು, ಇವೆಲ್ಲವೂ ಕೂಡ ನಿಜವಾದ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಇವತ್ತು ನಮ್ಮ ಹತ್ರ ಇದೆಯಾ? ಕೂಲಿ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಇವರುಗಳಿಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆಯಾ? ಅದೇ ರೀತಿ ಇವತ್ತು ಈ ಹಿಂದೆ ಮನೆಗಳ್ಳ, ಚೈನ್ಗಳ್ಳ ಅಂತ ಹೇಳ್ತಾ ಇದ್ರು. ಇವತ್ತು ಮತಗಳ್ಳರು ಕೂಡ ಬಂದು ನಮ್ಮ ಹಕ್ಕುಗಳನ್ನ ಕಸಿಯಲಾಗಿದೆ. ಮತಗಳ್ಳರು ಕೂಡ ನಮ್ಮ ಜೊತೆಲಿದ್ದಾರೆ. ಹಾಗಾಗಿ ನಿಜವಾದ ಮತದ ಅರ್ಥವನ್ನ ನಾವು ತಿಳ್ಕೋಬೇಕಾಗಿದೆ. ಇವತ್ತು ಸಂವಿಧಾನವನ್ನ ಅಸ್ಥಿರಗೊಳಿಸುವಂತಹ, ದೇಶದನ್ನ ಒಂದು ಕೋಮುವಾದಿ ಶಕ್ತಿಗಳನ್ನ, ಈ ಧರ್ಮದ ಇಂಜೆಕ್ಟ್ ಅನ್ನ ಮಾಡಿ ಈ ದೇಶವನ್ನ ದಿನ ಬೆಳಗಾದ್ರೆ ವೀಕ್ ಮಾಡುವಂತಹ ಒಂದು ವ್ಯವಸ್ಥೆಗೆ ಹೋಗಿದ್ದಾರೆ.
ಹಾಗಾಗಿ ಈ ದೇಶದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯ ಕೂಡ ಹಿಂದೂ, ಮುಸಲ್ಮಾನ್, ಪಾರ್ಸ್, ಜೈನ್, ಬೌದ್ಧ, ಕ್ರೈಸ್ತರು ಎಲ್ಲರೂ ಕೂಡ ನಮ್ಮ ರಾಷ್ಟ್ರಗೀತೆಯಲ್ಲಿ ಯಾವ ರೀತಿ ಹೇಳ್ತಾರೆ, ಹಿಂದೂ, ಮುಸ್ಲಿಂ, ಪಾರಸಿಕರ ಉದ್ಯಾನವನ ಈ ರೀತಿ ಒಂದು ಆಗ್ಬೇಕಾಗಿತ್ತು. ಆದರೆ ಇವತ್ತು ಕೋಮುವಾದಿ ಶಕ್ತಿಗಳು ನಮ್ಮನ್ನ ಒಂದು ಮುಸಲ್ಮಾನ್ ಸಮುದಾಯವನ್ನ ಅಪಮಾನ ಮಾಡುವಂಥದ್ದು ಮತ್ತು ದಲಿತ ಸಮುದಾಯವನ್ನ ಅವಮಾನ ಮಾಡುವಂತಹ ಪ್ರಕ್ರಿಯೆಗೆ ಹೋಗಿದೆ. ಹಾಗಾಗಿ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ ಏನು ಅನ್ನೋದನ್ನ, ಸ್ವಾತಂತ್ರ್ಯ ಅಂದ್ರೆ ಏನು, ನೀವು ನಿಮಗೆ ಬೇಕಾಗಿರುವ ಆಹಾರವನ್ನ ತೊಟ್ಕೊಂಡು, ನಿಮ್ಮ ಬಟ್ಟೆಯನ್ನ ತೊಟ್ಕೊಂಡು, ನೀವು ಯಾವ ಭಾಷೆಯನ್ನ ಮಾತನಾಡಬೇಕು, ನೀವು ನಿಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಓದಬೇಕು, ನೀವು ಯಾವ ಆಹಾರವನ್ನ ತಿನ್ಬೇಕು, ನಿಮ್ಮ ಮಕ್ಕಳ ತಲೆಯಲ್ಲಿ ಯಾವ ರೀತಿ ಇರಬೇಕು, ಹಿಜಾಬ್ ಇರಬೇಕಾ, ಸ್ಕಾರ್ಫ್ ಇರಬೇಕಾ, ತ್ರಿಶೂಲ ಇರಬೇಕಾ, ತಿಲಕ ಇರಬೇಕಾ, ಬಿಂದಿ ಇರಬೇಕಾ ಅನ್ನೋ ತೀರ್ಮಾನವನ್ನ ನೀವುಗಳು ತಗೊಳ್ಳೋ ತರ ಆಗಿರ್ಬೇಕಾಗಿತ್ತು. ಆದರೆ ಎಲ್ಲೋ ಬ್ರಿಟಿಷರ ಗುಲಾಮಗಿರಿಯನ್ನ ಮಾಡಿದಂಥವರು ಈ ಹಿಂದೆ ನಮ್ಮ ದೇಶಕ್ಕೆ ಬಂದಿರುವಂತಹ ಮುಸಲ್ಮಾನ್ ರಾಜರುಗಳ ಹೆಂಡತಿಯರು ಯಾವ ರೀತಿ, ಅವರ ಹೆಂಡತಿಗಳೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ರು. ಅವರಿಗೆ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡಿ ಕೊಡ್ತಕ್ಕಂಥ ಸಂಘ ಪರಿವಾರ ಈ ಬ್ರಾಹ್ಮಣಿಸಂ ಇವತ್ತು ಮುಸಲ್ಮಾನರನ್ನ ಅಪಮಾನವನ್ನ ಮಾಡ್ತಾ ಇದೆ. ಈ ದೇಶದಲ್ಲಿ ಯಾವ ರೀತಿ ಈ ಹಿಂದೆ ಕೂಡ ಗುಲಾಮಗಿರಿಯನ್ನ ಮಾಡಿ ಇವರಿಗೇನು ಬೇಕು ಅದನ್ನ ಪಡ್ಕೊಳ್ತಾ ಇದ್ರು. ಬ್ರಿಟಿಷರೊಂದಿಗೆ ಗುಲಾಮಗಿರಿಯನ್ನ ಮಾಡಿಕೊಂಡು ಪಡ್ಕೊಳ್ತಾ ಇದ್ರು. ಯಾವುದೇ ರಾಜ್ಯ ನಮ್ಮ ದೇಶಕ್ಕೆ ಬಂದ್ರೆ ಮೊದಲು ಇವರ ಜಾತಿಯ ಹೆಣ್ಣನ್ನ ಕೊಟ್ಟು ಅವರ ನೆಂಟರು ಮಾಡ್ಕೊಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಅಳಿಯಾಗಿರ್ತಾನೆ. ಒಬ್ಬ ಕ್ರೂರಿ ರಾಜ ಬಂದ್ರು ಕೂಡ ಈ ಬ್ರಾಹ್ಮಣರು, ನೀವು ನೋಡಿ, ಯಾವುದೇ ಒಬ್ಬ ರಾಜರುಗಳು ಬಂದರೂ ಕೂಡ ಅವರ ಹೆಂಡತಿಯರೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ರು. ಯಾಕೆ? ಅವರಿಗೆ ಹೆಣ್ಣು ಮಕ್ಕಳನ್ನ ಸಪ್ಲೈ ಕೊಡ್ತಾ ಇದ್ರು. ಅದೇ ರೀತಿ ಬ್ರಿಟಿಷರು ಬಂದಾಗ ಬ್ರಿಟಿಷರ ಎಲ್ಲ ಪೋಸ್ಟ್ ಉನ್ನತ ಹುದ್ದೆಯಲ್ಲೂ ಕೂಡ ಈ ಮನುವಾದಿ ಮನಸ್ಸುಗಳು ಮತ್ತು ಈ RSS ಸಂಘ ಪರಿವಾರದವರು ಅವ್ರ ಜೊತೆ ಇದ್ರು. ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಆಜಾದೆ ಹಿಂದ್ ಫೌಜ್ ಅನ್ನ ಕಟ್ಟಬೇಕಂತ ಸಂದರ್ಭದಲ್ಲಿ ಬ್ರಿಟಿಷರೊಂದಿಗೆ ಕರ್ಕೊಂಡೋಗಿ ಸೈನಿಕರನ್ನ, ಈ ದೇಶದ ಯುವಕರನ್ನ ಸೇರಿಸ್ತಾ ಇದ್ರು. ಅದೇ ರೀತಿ ಇವತ್ತು ಒಂದು ಜಾತ್ಯತೀತವಾಗಿರ್ಬೇಕು, ಪ್ರಗತಿಪರವಾಗಿರ್ಬೇಕು, ಎಲ್ಲಾ ಸಮುದಾಯದೊಟ್ಟಿಗೆ ನಾವು ಒಟ್ಟಿಗಿರ್ಬೇಕು ಅಂದ್ರೆ ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಂ. ಏನಿದು? ಇದು ಸ್ವಾತಂತ್ರ್ಯ ಅಲ್ಲ, ಇದು ಗುಲಾಮಗಿರಿ ಹತ್ರ ನಾವು ಹೋಗ್ತಾ ಇದ್ದೀವಿ. ನಾವು ಸ್ವಾತಂತ್ರ್ಯವನ್ನ ಯಾವ ರೀತಿ ಜೀವವನ್ನ ಪಣಕ್ಕಿಟ್ಟು ಹೋರಾಟವನ್ನ ಮಾಡಿದೀವಲ್ಲ, ಇವತ್ತು ಕೂಡ ಮನುವಾದಿ ಶಕ್ತಿಗಳ ವಿರುದ್ಧ ಆ ರೀತಿಯ ಸಂಘಟನಾತ್ಮಕವಾದಂತಹ ಹೋರಾಟಗಳನ್ನ ರೂಪಿಸಬೇಕು. ಒಂದು ಪ್ರಗತಿ ಪರವಾಗಿ ಆಲೋಚನೆ ಮಾಡಬೇಕು. ನಮ್ಮ ಪಕ್ಕದ ಮನೆಯವನಿರುವ ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಯಾರೇ ಆಗಿರ್ಬೋದು,